ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಪ್ರಸಿದ್ಧ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕದೇವಮ್ಮನ ಬೆಟ್ಟವು ಎಚ್.ಡಿ. ಕೋಟೆ ತಾಲೂಕಿನ ಸರಗೂರಿನ ಸಮೀಪದಲ್ಲಿರುವ ಪವಿತ್ರ ಕ್ಷೇತ್ರವಾಗಿದೆ. ನಾವು ಎಚ್.ಡಿ. ಕೋಟೆಯಿಂದ ಸರಗೂರು ಮಾರ್ಗವಾಗಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿ ಮತ್ತೆ ಇನ್ನೊಬ್ಬರು ರಿಲೇಟಿವ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಹೋಗುವಾಗ ಜಕ್ಕಳ್ಳಿ ಹತ್ರ ಶ್ರೀ ದೊಡ್ಡಕೆರೆ ಅಮ್ಮನವರ ಸನ್ನಿಧಿ ಇತ್ತು. ಅಲ್ಲೂ ಕೂಡ ಅಮ್ಮನವರ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ, ದೇವಸ್ಥಾನದ ಹಿಂಭಾಗ ಎಲ್ಲ ಕೆರೆಯಿಂದ ಆವೃತವಾಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅನ್ನಿಸ್ತು. ನಾವು 25-30 ವರ್ಷದಿಂದ ಈ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ವಿ, ಆದರೆ ಯಾವಾಗಲೂ ಇಳಿದಿರಲಿಲ್ಲ ದೇವಸ್ಥಾನದ ಹತ್ರ. ಫಸ್ಟ್ ಟೈಮು ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವು. ದೊಡ್ಡಕೆರೆ ಅಮ್ಮನವರ ದರ್ಶನ ಮಾಡಿಕೊಂಡು ಈಗ ಚಿಕ್ಕದೇವಮ್ಮನ ಬೆಟ್ಟದ ಕಡೆಗೆ ಹೊರಡ್ತಾ ಇದ್ದೀವಿ. ಎಚ್.ಡಿ. ಕೋಟೆಯಿಂದ ಬೆಟ್ಟಕ್ಕೆ 28 ಕಿಲೋಮೀಟರ್ ಆಗುತ್ತೆ. ವನಜಲಸಿರಿ ನಾಡಿಗೆ ಸುಸ್ವಾಗತ ಅಂತ ಹಾಕಿದ್ದಾರೆ, ನೋಡಿ ತುಂಬ ಖುಷಿ ಆಯಿತು. ಹಾಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಬ್ರೇಕ್ಫಾಸ್ಟ್ನ ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು ತಂದಿದ್ವಿ. ಔಟ್ಸೈಡ್ದೆಲ್ಲ ನಾವು ಪ್ರಿಫರ್ ಮಾಡಲ್ಲ. ಪ್ರಕೃತಿಯ ಹಸಿರು ಚಾಪೆ ಮೇಲೆ ಕೂತ್ಕೊಂಡು ತಿಂತಾ ಇದ್ದರೆ ಒಂಥರ ಖುಷಿನೇ ಕೊಡ್ತಾ ಇತ್ತು. ಇವತ್ತು ಪೂರಾ ದಿನ ಪ್ರಕೃತಿಯ ಮಡಿಲಲ್ಲೇ ಕಳಿತೀವಿ ನಾವು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟಗಳು, ಅದರಲ್ಲಿ ಒಂದು ಬೆಟ್ಟ ಇದೆ ನೋಡಿ, ಆ ಬೆಟ್ಟನೇ ಚಿಕ್ಕದೇವಮ್ಮನ ಬೆಟ್ಟ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಇನ್ನೇನು ರೀಚ್ ಆಗ್ತೀವಿ. ಎಚ್.ಡಿ. ಕೋಟೆ ಸುತ್ತಮುತ್ತ ಇರೋರಿಗೆ ಚಿಕ್ಕದೇವಮ್ಮನ ಬೆಟ್ಟದ ಬಗ್ಗೆ ಹೇಳೋವಾಗೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರು ಬೆಂಗಳೂರಿಂದ ಬರೋರಿಗೆ ಗೊತ್ತಿರಲ್ಲ. ಮೈಸೂರಿಂದ ಚಿಕ್ಕದೇವಮ್ಮನ ಬೆಟ್ಟ 60-65 ಕಿಲೋಮೀಟ್ರ್ ಇರುತ್ತೆ. ಬೆಂಗಳೂರಿಂದ ಅರೌಂಡ್ 200 ಕಿಲೋಮೀಟ್ರ್ವರೆಗೂ ಡಿಸ್ಟೆನ್ಸ್ ಇದೆ. ಫೈನಲಿ ನಾವು ಚಿಕ್ಕದೇವಮ್ಮ ಬೆಟ್ಟದ ತಾಳಬೆಟ್ಟ ಪಾದಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಮತ್ತು ಧೂಪನ ಹಾಕಿಬಿಟ್ಟು ಬೆಟ್ಟದ ಮೇಲೆ ಹೋಗ್ತೀವಿ. ಇವಾಗ ಬೆಟ್ಟದ ಮೇಲೆ ಹೋಗೋದಕ್ಕೆ 2 ದಾರಿ ಇದೆ. ಒಂದು ಕಾಲ್ ದಾರಿ, ಮೊದಲು ಕಾಲ್ ದಾರಿ ಇತ್ತು, ಇವಾಗ ಅದಕ್ಕೆ ಸ್ಟೆಪ್ಸ್ನ ಮಾಡಿದ್ದಾರೆ. ಅದು ಕಂಪ್ಲೀಟ್ ಆಗಿಲ್ಲ, ಅರ್ಧ ಅಷ್ಟೇ ಸ್ಟೆಪ್ಸ್ನ ಮಾಡಿದ್ದಾರೆ. ಇನ್ನೊಂದು 4 ವೀಲರ್ 2 ವೀಲರು ಓನ್ ವೆಹಿಕಲ್ಸಲ್ಲೂ ಕೂಡ ಮೇಲೆ ಹೋಗ್ಬೋದು. ಈಗ ನಾವು ಸ್ವಲ್ಪ ದೂರದವ್ರಿಗೆ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತೀವಿ. ಬಾಕಿ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಆ ಕಡೆಯಿಂದ ಬಳಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ಇಲ್ಲಿ ಹತ್ಕೊಂಡು ಹೋಗ್ತೀವಿ, ಸ್ವಲ್ಪ ಸ್ಟೆಪ್ಸ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ. ನೋಡಿ ಅಲ್ಲಿ ಒಂದು ವೆಹಿಕಲ್ ಹೋಯ್ತು, ಮಕ್ಕಳು ಓಡ್ತಾ ಇದ್ದಾರೆ ಮುಂದೆ ಮುಂದೆ. ಮೌಲ್ಯ, ಖುಷಿ ಮತ್ತು ನನ್ನ ತಂಗಿ ಮಗ ಅನಂತ್, ಶಯನ್. ನಾನು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಬಂದು 8-10 ವರ್ಷನೇ ಆಗಿತ್ತು ಅನಿಸುತ್ತೆ. ನನಗೆ ನೆನಪೇ ಇಲ್ಲ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದೆ ಅಂತ. ಅವಾಗೆಲ್ಲ ಈ ರೀತಿ ಸ್ಟೆಪ್ಸ್ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ನಾನು ಹೈಸ್ಕೂಲ್ ಓದುವಾಗ ಒಂದು ಸಲ ಫ್ರೆಂಡ್ಸ್ ಜೊತೆ ಎಲ್ಲ ಕಾಲ್ ದಾರಿಯಲ್ಲಿ ಹೋಗಿದ್ದು ನೆನಪು. ಅದು ಬಿಟ್ಟರೆ 1-2 ಸಲ ಹೋಗಿರಬೇಕು ಅಷ್ಟೇ. ನೋಡಿ ಇವಾಗ ಬಂತು ನಮ್ಮ ಕಾರು, ಇವಾಗ ಹೊರಡ್ತೀವಿ ಇವಾಗ ರೋಡಿಂದ. ನೋಡಿ ಮೇಲೆ ಕೂಡ ಒಂದು ಸ್ಟೆಪ್ಸ್ ಮಾಡಿದರೆ, ಆ ಥರ ಇನ್ನು 3-4 ಸ್ಟೆಪ್ಸ್ ಕಾಣುತ್ತೆ. ಅದಾದಮೇಲೆ ಕೆಲಸನ ಅರ್ಧಕ್ಕೆ ನಿಲ್ಲಿಸಿದರೆ, ಕಂಪ್ಲೀಟ್ ಮಾಡಿಲ್ಲ. ನೋಡಿ ಇವಾಗ ಇಲ್ಲಿಂದ ಬಂದ್ವಿ ನಾವು, ಈಗ ಈ ಕಡೆಯಿಂದ ಮೂವ್ ಆಗ್ತೀವಿ. ಸುತ್ತ ಹಸಿರು, ಪ್ರಕೃತಿ, ಮರಗಳು, ಶುದ್ಧವಾದ ಗಾಳಿ, ಒಂಥರ ಆನಂದ ಆಗ್ತಾ ಇದೆ. ಸಿಟಿಯಲ್ಲಿ ಇದ್ದು ಬೋರ್ ಆಗೋಗಿತ್ತು. ಈ ಹಳ್ಳಿ ವೆದರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲೊಂದು ಊರು ಕಾಣಿಸ್ತಾ ಇತ್ತಲ್ಲ ನಿಮಗೆ, ಅಲ್ಲಿರೋರಿಗೆ ಎಷ್ಟು ಶುದ್ಧವಾದ ಗಾಳಿ ಸಿಗ್ತಾ ಇರ್ಬೋದು ಅಲ್ವಾ. ಫೈನಲಿ ಬೆಟ್ಟ ರೀಚ್ ಆದ್ವಿ, ಚಿಕ್ಕದೇವಮ್ಮನ ಬೆಟ್ಟ. ಇವತ್ತು ಸಂಡೇ ಇರೋದ್ರಿಂದ ಕ್ರೌಡು ನೋಡಿ, ಇಲ್ಲಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ. ಮೇಲ್ಗಡೆ ಎಷ್ಟು ಕ್ರೌಡ್ ಇದೆ ಗೊತ್ತಿಲ್ಲ. ಕಾರ್ ಪಾರ್ಕಿಂಗ್ ಮಾಡಿ ಆ ಚಿಕ್ಕದೇವಮ್ಮ ತಾಯಿಯ ದರ್ಶನ ಪಡೆಯೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲಿರುವ ದೇವಾಲಯವು ಚಿಕ್ಕದೇವಮ್ಮ ದೇವಿಗೆ ಸಮರ್ಪಿತವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಚಿಕ್ಕದೇವಮ್ಮ ಅವರು ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಸಹೋದರಿಯಾಗಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನವು ಸುಮಾರು 400 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತೆ. ಇದನ್ನು ಪ್ರಾಚೀನ ರಾಜರು ನಿರ್ಮಿಸಿದ್ದು, ನಂತರ ಮೈಸೂರು ಒಡೆಯರ ಅರಸರು ಅಭಿವೃದ್ಧಿಪಡಿಸಿದರು ಎಂಬ ಸ್ಥಳೀಯ ಪರಂಪರೆ ಇದೆ. ದೇವಿಯು ಕೇರಳ ಭಾಗದಿಂದ ಬಂದು ಈ ಬೆಟ್ಟದಲ್ಲಿ ನೆಲೆಸಿದಳು ಎಂಬ ಜನಪದ ಕಥೆಯು ಪ್ರಸಿದ್ಧವಾಗಿದೆ. ಇಲ್ಲಿನ ವಿಶೇಷತೆ ಏನಂದ್ರೆ, ಉಗಾದಿ ಸಮಯದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ದೇವಿಯ ಉತ್ಸವ ಮೂರ್ತಿಯನ್ನು ರಥೋತ್ಸವದಲ್ಲಿ ಕರೆದುಕೊಂಡು ಹೋಗುವ ಸಂಪ್ರದಾಯವಿದೆ. ಇದು ಭಕ್ತರು ಹಾಗೂ ಪ್ರಕೃತಿ ಪ್ರಿಯರು ಭೇಟಿ ನೀಡುವ ಪ್ರಮುಖ ಸ್ಥಳವಾಗಿದೆ. ಎಲ್ಲರೂ ದೇವಸ್ಥಾನದ ಬಳಿ ಬಂದ್ವಿ. ಈಗ ಪೂಜೆಯನ್ನು ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ.
ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇದೆ, ಕ್ರೌಡ್ ಕಾಣಿಸ್ತಾ ಇದೆ. ನೋಡೋಣ ಎಷ್ಟು ಕ್ರೌಡ್ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಹೋಗೋಣ. ಇದೇ ನೋಡಿ, ಸುಮಾರು 400 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವಿರುವ ಶ್ರೀ ಚಿಕ್ಕದೇವಮ್ಮನವರ ಸನ್ನಿಧಿ. ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ಹಳೆಯ ಕಾಲದ ದೇವಸ್ಥಾನ ಆಗಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿ ಈ ಥರ ಹೊಸದಾಗಿ ಕಟ್ಟಿಸಿದ್ದಾರೆ. ತುಂಬ ರಮಣೀಯವಾಗಿದೆ ದೇವಸ್ಥಾನ. ಅಷ್ಟೇ ನಂಬಿಕೆ ಕೂಡ ಇದೆ ಜನರಲ್ಲಿ ಈ ತಾಯಿಯ ಮೇಲೆ. ದೇವಸ್ಥಾನದ ಸುತ್ತ ತುಂಬ ವಿಶಾಲವಾಗಿ ಆವರಣನ ಮಾಡಿದ್ದಾರೆ. ಕೂತ್ಕೊಂಡು ಭಕ್ತರು ಧ್ಯಾನವನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಗಾಳಿ ಬೀಸುತ್ತೆ. 100% ಪ್ಯೂರ್ ಆಕ್ಸಿಜನ್ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಬರೀ ಹಸಿರು ಬೆಟ್ಟ ಗುಡ್ಡಗಳೇ ಕಾಣ್ತಾ ಇದೆ. ಪ್ರಕೃತಿಯ ಮಧ್ಯದಲ್ಲಿ ಈ ತಾಯಿ ನೆಲೆಸಿರೋದು ಇಲ್ಲಿನ ಒಂದು ದೊಡ್ಡ ವಿಶೇಷ ಆಗಿದೆ. ಚಿಕ್ಕದೇವಮ್ಮನ ಬೆಟ್ಟ ಹಸಿರು ಬೆಟ್ಟಗಳು, ಕಾಡು ಪ್ರದೇಶ ಮತ್ತು ವಿಶಾಲವಾದ ನೈಸರ್ಗಿಕ ದೃಶ್ಯಗಳಿಂದ ತುಂಬ ಪ್ರಸಿದ್ಧವಾಗಿದೆ. ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಮಾನ್ಸೂನ್ ಆದಮೇಲೆ ಬಂದರೆ ತುಂಬ ಗ್ರೀನರಿ ಆಗಿರುತ್ತೆ. ಇವಾಗಷ್ಟೇ ಸಮ್ಮರ್ ಮುಗಿದಿದೆ, ಇನ್ನು ಮಳೆಗಾಲ ಮುಗಿದ್ರೆ ಆ ಟೈಮಲ್ಲಿ ಹೆಂಗಿರುತ್ತೆ ನೀವೇ ಊಹೆ ಮಾಡಿ. ಹೊರಗಡೆ ರೌಂಡ್ ಹೊಡೆದಿದ್ದು ಸಾಕು. ಈಗ ಮೊದಲು ಆ ದೇವಿಯ ದರ್ಶನ ಪಡೆಯೋಣ. ಅದಾದಮೇಲೆ ನಿಮಗೆ ಈ ನೇಚರ್ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ಪೂಜೆನ ರೆಡಿ ಮಾಡ್ಕೊಂಡಾಯಿತು. ಕ್ಯೂ ತುಂಬ ಇದೆ ಅನಿಸುತ್ತೆ, ಕ್ರೌಡ್ ಜಾಸ್ತಿ ಇದೆ ಸಂಡೇ ಆಗಿರೋದ್ರಿಂದ. ಈಗ ಸರತಿ ಸಾಲಿನಲ್ಲಿ ನಿಂತು ದೇವಸ್ಥಾನಕ್ಕೆ ಹೋಗೋಣ, ಆ ತಾಯಿಯ ದರ್ಶನನ ಪಡೆಯೋಣ. ಬನ್ನಿ ಒಳಗಡೆ ಹೋಗೋಣ. ಶ್ರೀ ಚಿಕ್ಕದೇವಮ್ಮನವರ ದೇವಾಲಯ, ಸಪ್ತಮಾತೃಕೆ ಸನ್ನಿಧಿ. ಕ್ಯೂ ಸ್ಟಾರ್ಟ್ ಆಗಿದೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಅರ್ಧ ಗಂಟೆ ಆಗ್ಬೋದು ದರ್ಶನ ಆಗೋದಕ್ಕೆ. ವೀಕ್ ಡೇಸಲ್ಲಿ ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಸ್ವಲ್ಪನೂ ಕ್ರೌಡ್ ಇರೋದಿಲ್ಲ. ನೀವು ಬಂದ ತಕ್ಷಣ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನನ ಪಡಿಬೋದು. ಸಂಡೇ ಆಗಿರೋದ್ರಿಂದ ಇಷ್ಟೊಂದು ರಶ್ ಕಾಣಿಸ್ತಾ ಇದೆ. ನೋಡಿ, ದೇವಸ್ಥಾನದ ಒಳಗಡೆ ಬಂದು ಪಂಚಾಮೃತಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಬಾಳೆಹಣ್ಣು, ತೆಂಗಿನಕಾಯಿ, ಬೆಲ್ಲ, ಜೇನುತುಪ್ಪ, ಅವಲಕ್ಕಿ ಇದನ್ನೆಲ್ಲ ಸೇರಿಸಿ ಪಂಚಾಮೃತನ ಮಾಡಿ ಚಿಕ್ಕದೇವಮ್ಮ ತಾಯಿಗೆ ಅರ್ಪಿಸಿ, ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಈ ಪ್ರಸಾದನ ವಿತರಣೆ ಮಾಡ್ತೀವಿ. ಈ ಪ್ರಸಾದ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿಂತಾ ಇದ್ರೆ ತಿಂತಾನೆ ಇರಬೇಕನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಪಂಚಾಮೃತ. ಪೂಜೆ ಎಲ್ಲ ಆಯಿತು. ಈಗ ಆ ತಾಯಿಯ ದರ್ಶನ ಕೂಡ ಮಾಡಿದ್ವಿ. ನೋಡಿ, ಇಲ್ಲಿ ಇವರೇ ಚಿಕ್ಕದೇವಮ್ಮ ತಾಯಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಆ ತಾಯಿ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ವಿದ್ಯಾ, ಬುದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಚಿಕ್ಕದೇವಮ್ಮ ತಾಯಿ ಈ ಬೆಟ್ಟದಲ್ಲೇ ಬಂದು ಏಕೆ ನೆಲೆಗೊಂಡ್ಲು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಜನಪದ ಕಥೆ ಪ್ರಕಾರ ಚಿಕ್ಕದೇವಮ್ಮ ತಾಯಿ ದೂರದ ಪ್ರದೇಶ ಅಂದರೆ ಕೇರಳದ ಭಾಗದಿಂದ ಈ ಪ್ರದೇಶಕ್ಕೆ ಬರ್ತಾರೆ. ಆ ಟೈಮಲ್ಲಿ ಈ ಭಾಗ ತುಂಬ ದೊಡ್ಡ ಕಾಡಾಗಿರುತ್ತೆ. ಆ ತಾಯಿ ಬೆಟ್ಟದ ಮೇಲೆ ತಪಸ್ಸು ಮಾಡಿ ಅಲ್ಲಿನ ಜನರನ್ನ ಕಾಡು ಮೃಗಗಳ ಭಯ, ರೋಗ ರುಜಿನಗಳ ಮತ್ತು ಇತರ ಕಷ್ಟಗಳಿಂದ ರಕ್ಷಿಸ್ತಾಳೆ ಎಂಬ ಒಂದು ನಂಬಿಕೆ ಇದೆ. ಅದಾದಮೇಲೆ ತಾಯಿ ದೈವಿಕ ಶಕ್ತಿಯ ಕಂಡ ಗ್ರಾಮಸ್ಥರು ಆ ಸ್ಥಳದಲ್ಲಿ ದೇವಾಲಯನ ನಿರ್ಮಿಸಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದಿನಿಂದ ಈ ಬೆಟ್ಟ ಚಿಕ್ಕದೇವಮ್ಮನ ಬೆಟ್ಟ ಎಂದೇ ಪ್ರಸಿದ್ಧಿಯಾಗುತ್ತೆ. ಮತ್ತೊಂದು ನಂಬಿಕೆ ಪ್ರಕಾರ ತಾಯಿ ಸ್ವಯಂ ಪ್ರೇರಿತವಾಗಿ ಅಂದರೆ ಸ್ವಯಂಭೂ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷಳಾಗಿ ಈ ಪ್ರದೇಶದ ರಕ್ಷಕ ದೇವತೆಯಾಗಿ ನೆಲೆಸಿದಳೆ ಅಂತ ಒಂದು ನಂಬಿಕೆ ಇದೆ. ಭಕ್ತರು ಸಂತಾನ ಪ್ರಾಪ್ತಿ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಇಲ್ಲಿ ಹರಕೆ ಹೊರ್ತಾರೆ. ಉಗಾದಿ ಜಾತ್ರೆ ಸಮಯದಲ್ಲಿ ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆಯಲು ಬರ್ತಾರೆ. ಈ ಚಿಕ್ಕದೇವಮ್ಮ ತಾಯಿಯು ಭಕ್ತರ ಕಷ್ಟಗಳನ್ನು ನಿವಾರಿಸ್ತಾಳೆ ಎಂಬ ಗಾಢವಾದ ನಂಬಿಕೆ ಇದೆ. ಚಿಕ್ಕದಾಗಿದ್ದ ಒಂದು ದೇವಸ್ಥಾನ ಇವಾಗ ಇಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೆಯಲು ಕಾರಣ ಮೈಸೂರು ಮಹಾರಾಜ ಒಡೆಯರು. ರಾಜರ ಕಾಲದಲ್ಲಿ ಒಡೆಯರವರು ಚಿಕ್ಕದೇವಮ್ಮ ಬೆಟ್ಟಕ್ಕೆ ವಿಶೇಷ ಗೌರವನ ನೀಡ್ತಾ ಇದ್ರು. ದೇವಸ್ಥಾನದ ಕಟ್ಟಡ, ಮೆಟ್ಟಿಲುಗಳು ಮತ್ತು ಭಕ್ತರಿಗೆ ಅನುಕೂಲವಾಗೋ ಥರ ಕೆಲವು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ರಾಜರು ನೆರವು ನೀಡಿದ್ರು ಅಂತ ಸ್ಥಳೀಯವಾಗಿ ಹೇಳ್ತಾರೆ. ಮತ್ತು ಉಗಾದಿ ಹಬ್ಬ, ಜಾತ್ರೆ, ರಥೋತ್ಸವದಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ರಾಜರು ಪ್ರೋತ್ಸಾಹ ನೀಡ್ತಿದ್ರಂತೆ. ಸುತ್ತಮುತ್ತಲಿನ ಗ್ರಾಮಗಳ ಮೂಲಕ ದೇವಾಲಯದ ನಿರ್ವಹಣೆಗೆ ಸಹಕಾರ ಕೂಡ ನೀಡಲಾಗ್ತಿತ್ತು. ವಿಶೇಷವಾಗಿ ಮೈಸೂರು ರಾಜ್ಯದ ಆಡಳಿತದ ಅವಧಿಯಲ್ಲಿ ಅನೇಕ ದೇವಾಲಯಗಳು, ಕೆರೆಗಳು, ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಹೊಂದಿದಂತೆ ಈ ಚಿಕ್ಕದೇವಮ್ಮನ ಕ್ಷೇತ್ರ ಕೂಡ ರಾಜ ಮನೆತನದ ಆಶ್ರಯದಿಂದ ಪ್ರಸಿದ್ಧಿ ಪಡೆದಿದೆ ಎಂಬ ನಂಬಿಕೆ ಇದೆ. ಈ ಬೆಟ್ಟಕ್ಕೆ ಬರೋದ್ರಿಂದ ಎರಡೆರಡು ಲಾಭಗಳಿದೆ. ಒಂದು ತಾಯಿಯ ದರ್ಶನ, ಇನ್ನೊಂದು ಇಲ್ಲಿನ ಪ್ರಕೃತಿಯ ಸೌಂದರ್ಯನ ಅನುಭವಿಸ್ಬೋದು. ನೋಡಿ, ಇಲ್ಲಿ ಈ ಊರು ಒಳಗಡೆ ಎಷ್ಟೊಂದು ಶುದ್ಧವಾದ ಆಕ್ಸಿಜನ್ ಸಿಗ್ಬೋದು ಅಂತ ನೀವೇ ಊಹೆ ಮಾಡಿ.
ಬೆಟ್ಟದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ನೋಡಿ, ಅಷ್ಟು ದೊಡ್ಡ ಪ್ರಕೃತಿ ಮಧ್ಯದಲ್ಲಿ ಒಂದು 100-150 ಮನೆಗಳಿರ್ಬೋದು ಅನಿಸುತ್ತೆ ಅಲ್ಲಿ. ಅವರೇ ನಿಜವಾದ ಪುಣ್ಯವಂತರು ಇವತ್ತಿನ ದಿನದಲ್ಲಿ. ಹೇಳೋಕ್ಕೋದ್ರೆ ಎಷ್ಟೊಂದು ಶುದ್ಧವಾದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಬೆಟ್ಟದ ಮೇಲಿಂದ ನುಗು ರಿಸರ್ವಿಯರ್ ಮತ್ತು ಸುತ್ತಮುತ್ತಲಿನ ಹಸಿರು ಹೊಲಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ. ಮಳೆಗಾಲದಲ್ಲಿ ಈ ಪ್ರದೇಶ ಇನ್ನಷ್ಟು ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ. ನೋಡೋದಕ್ಕೆ 2 ಕಣ್ಣುಗಳು ಸಾಲಲ್ಲ, ಅಷ್ಟೊಂದು ಸುಂದರವಾಗಿರುತ್ತೆ. ಬೆಟ್ಟದ ಸುತ್ತಲೂ ಮರಗಳು, ಪೊದೆಗಳು ಹಾಗೂ ಸಣ್ಣ ಕಾಡು ಪ್ರದೇಶಗಳಿದ್ದು ಪಕ್ಷಿಗಳ ಚಿಲಿಪಿಲಿ ಧ್ವನಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಎಲ್ಲರೂ ಮಸ್ಟ್ ವಿಸಿಟ್ ಮಾಡುವಂಥ ಪ್ಲೇಸ್ ಇದು ನೋಡಿ. ಇಲ್ಲಿ ಒಂದು ಗರುಡ ಕೂಡ ಹೋಗ್ತಾ ಇದೆ. ನಮ್ಮ ಕಡೆ ಎಲ್ಲರೂ ಹೊರಗಡೆ ಹೋದಾಗ ಈ ರೀತಿ ಗರುಡನ ನೋಡಿದ್ರೆ ಶುಭ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿದೆ. ಈಗ ನಿಮಗೆ ನುಗು ನದಿಯ ಬ್ಯಾಕ್ ವಾಟರ್ನ ತೋರಿಸ್ತೀನಿ. ಇದು ನುಗು ನದಿ ಆಗಿದ್ದು ಕಬಿನಿಯ ಒಂದು ಉಪನದಿಯಾಗಿರುತ್ತೆ. ಈ ಉಪನದಿಗೆ ನುಗು ಡ್ಯಾಮ್ನ ಕಟ್ಟಿದ್ದಾರೆ. ಇದು HD ಕೋಟೆ ಬೀರ್ವಾಳ್ ಅಂತ ಒಂದು ಊರಿದೆ, ಆ ಊರಲ್ಲಿ ಕಟ್ಟಿರುವಂಥದ್ದು. ನಿಮ್ಗೆ ಇವಾಗ ಝೂಮ್ ಮಾಡಿ ತೋರಿಸ್ತೀನಿ. ಇದು 1956-57ರಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿ 59ರಲ್ಲಿ ಓಪನ್ ಮಾಡ್ತಾರೆ. ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೋಸ್ಕರ ಈ ಡ್ಯಾಮ್ನ ನಿರ್ಮಿಸಲಾಗಿದ್ದು ನೋಡಿ. ಇದು ಬ್ಯಾಕ್ ವಾಟರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಕಡಿಮೆ ಇದೆ, ಮಳೆಗಾಲದಲ್ಲಿ ಇನ್ನೂ ನೀರು ಜಾಸ್ತಿ ಆಗುತ್ತೆ. ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಗೆ ನೀರಿನ ಸೌಕರ್ಯ ಒದಗಿಸುತ್ತೆ ಈ ನದಿಯಿಂದ. ಕೃಷಿ ಆಗಿರ್ಬೋದು, ಕುಡಿಯೋದಕ್ಕಾಗಿರ್ಬೋದು, ಪ್ರತಿಯೊಂದು ಕೆಲಸಕ್ಕೆ ಈ ನೀರನ್ನು ಉಪಯೋಗಿಸ್ತಾರೆ. ಇವಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ಫುಲ್ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗ್ತಾ ಇದೆ ನಮಗೆ ನೋಡಿ. ಇಲ್ಲಿ ಮತ್ತೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಊರಿನ ಒಂದು ಚಿತ್ರಣ ನೋಡಿ. ಒಂದು 150-200 ಮನೆಗಳಿರ್ಬೋದು ಆ ಊರಲ್ಲಿ. ಪ್ರಕೃತಿಯ ಮಧ್ಯದಲ್ಲಿರುವಂಥ ಮನೆಗಳು. ಅಲ್ಲಿಗೆ ಹೋಗಿ ಒಂದು ವಿಸಿಟ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಸುಂದರವಾಗಿದೆ ನೋಡಿ, ಎಷ್ಟೊಂದು ನೆಮ್ಮದಿಯ ವಾತಾವರಣ. ಎಲ್ಲರೂ ಒಂದ್ಸಲ ಕಡ್ಡಾಯವಾಗಿ ವಿಸಿಟ್ ಮಾಡಬೇಕಾಗಿರುವಂತಹ ಜಾಗನೇ ಇದು. ಪ್ರಕೃತಿ ಪ್ರಿಯರಿಗಂತೂ ಬಂದರೆ ಇಲ್ಲಿ ಲಾಸ್ ಇಲ್ಲ. ಒಂದು ದಿನ ನೀವು ಪ್ಲಾನ್ ಮಾಡ್ಕೊಂಡು ಬನ್ನಿ, ಪಿಕ್ನಿಕ್ ಟೈಪಲ್ಲಿ ಆರಾಮಾಗಿ ನೀವು ಫ್ಯಾಮಿಲಿ ಜೊತೆ ಸಂಡೇಸ್ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ದೇವಿಯ ಆಶೀರ್ವಾದನೂ ಕೂಡ ಸಿಗುತ್ತೆ ಇಲ್ಲಿ. ಪೂಜೆ ಆದಮೇಲೆ ಪ್ರಸಾದನ ಎಲ್ಲರಿಗೂ ಹಂಚ್ತಾ ಇದ್ವಿ. ಹಂಚ್ಬಿಟ್ಟು ನಾವು ಕೂಡ ತಿಂದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪ್ರಸಾದ. ಆವಾಗಲೇ ಹೇಳಿದೆ ನಿಮಗೆ, ಪಂಚಾಮೃತ, ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ತಿಂದರೂ ಹೊಟ್ಟೆ ತುಂಬ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಚಿಕ್ಕದೇವಮ್ಮ ತಾಯಿಯ ಭಕ್ತರಲ್ಲಿ ಕೆಲವರು ತಮ್ಮ ಹರಕೆಗಳು ಈಡೇರಿದ ನಂತರ ದೇವಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಕುರಿ ಅಥವಾ ಕೋಳಿನ ಬಲಿ ಅರ್ಪಿಸುವ ಸಂಪ್ರದಾಯವನ್ನು ಅನುಸರಿಸ್ತಾರೆ. ಇದು ಕೆಲವು ಪ್ರದೇಶಗಳಲ್ಲಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಸ್ಥಳೀಯ ಆಚರಣೆಯಾಗಿದೆ. ಭಕ್ತರು ತಮ್ಮ ಕುಟುಂಬದ ಕ್ಷೇಮ, ಆರೋಗ್ಯ, ಬೆಳೆ ಸಮೃದ್ಧಿ ಅಥವಾ ಇತರ ಇಷ್ಟಾರ್ಥಗಳಿಗೆ ಹರಕೆ ಹೊತ್ತು ಅದು ನೆರವೇರಿದ ಬಳಿಕ ದೇವಿಗೆ ಕಾಣಿಕೆ ಸಲ್ಲಿಸುತ್ತಾರೆ. ಈಗ ಕೆಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಕಾಣ್ತಿರೋಂಥ ಖಾರ ಪದಾರ್ಥಗಳು, ಮಿಠಾಯಿಗಳು, ಸ್ವೀಟ್ಸ್ಗಳು ಇದೆಲ್ಲ 90s ಕಿಡ್ಸ್ಗೆ ಮಾತ್ರ ಗೊತ್ತು. ಇವಾಗಿನ ಜೆನ್ಜಿ ಕಿಡ್ಸ್ಗೆ ಇದರ ಗಮನ, ಇದರ ಟೇಸ್ಟು ಏನು ಗೊತ್ತಿಲ್ಲ. ಒಂದ್ಸಲ ಈ ಕಡೆ ಹಳ್ಳಿಗಳ ಕಡೆ ಹೋದರೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಆಟಗಳು ಕೂಡ ಆಡಿಲ್ಲ ಜೆನ್ಜಿ ಕಿಡ್ಸ್ಗಳು. 90 ಕಿಡ್ಸಲ್ಲಿ ಈ ಎಂಜಾಯ್ಮೆಂಟ್ನ ತುಂಬ ಮಾಡಿದ್ವಿ. ಈ ರೀತಿ ಸ್ಲೋಪ್ ಎಲ್ಲ ಮಾಡ್ಕೊಂಡು ಹೋಗೋದು, ಮತ್ತು ಎಲ್ಲೆಲ್ಲಿ ಏನೇನು ಎಂಜಾಯ್ಮೆಂಟ್ ಮಾಡ್ಬೋದು ಅದನ್ನೆಲ್ಲ 90s ಕಿಡ್ಸ್ ಅಷ್ಟೇ ಮಾಡ್ತಾಯಿದ್ರು. ಇಲ್ಲಿ ಜನಪದ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಜನಪದ ಗೀತೆ ಅಂದರೆ ಏನು ಅಂತ ಗೊತ್ತಾ ಜೆನ್ಜಿ ಕಿಡ್ಸ್ಗೆ? ಬನ್ನಿ ಇವಾಗ ಕೇಳಿಸ್ತೀನಿ. 90s ಕಿಡ್ಸು, ಅದಕ್ಕಿಂತ ಮುಂಚಿನವ್ರಿಗೆ ಈ ತಿಂಡಿಗಳ ಬಗ್ಗೆ ಎಲ್ಲ ಗೊತ್ತು, ಇದರಲ್ಲಿ ಏನೇನು ಮಾಡ್ತಾ ಇದ್ರೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಆದರೆ ಇವಾಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಹಾಗಾಗಿ ಇದನ್ನ ವಿಡಿಯೋ ಮಾಡಿದೆ, ಎಲ್ಲರಿಗೂ ತಿಳಿಸೋಣ ಇದ್ರ ಬಗ್ಗೆ, ಹೆಂಗಿರುತ್ತೆ, ಅವಾಗ ಹೆಂಗಿತ್ತು, ಇವಾಗ ಹೆಂಗೆ ಚೇಂಜ್ ಆಗ್ತಾ ಇದೆ ಜನ್ರೇಷನ್ ಅಂತ. ಈ ರೀತಿ ಸಂಪ್ರದಾಯ ಎಲ್ಲ ಇವಾಗ ಮಕ್ಕಳಿಗೆ ಗೊತ್ತೇ ಇಲ್ಲ. ಆದಷ್ಟು ಇವಾಗಿನ ಕಾಲದ ಮಕ್ಕಳನ್ನ ಈ ರೀತಿ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ನಮ್ಮ ಸಂಪ್ರದಾಯ ಆಚರಣೆ ವಿಚಾರಣೆನ ತೋರಿಸ್ಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ. ಫೈನಲಿ ನಾವು ಬೆಟ್ಟದ ಕೆಳಗೆ ಬಂದ್ವಿ. ಇಲ್ಲಿ ನಾವು ಕೂಡ ಅಡುಗೆಯನ್ನು ಮಾಡಿಕೊಂಡು ಇಲ್ಲೇ ಊಟನ ಮಾಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಎಲ್ಲ ರೆಡಿ ಆಗ್ತಾ ಇದೆ ಅಡುಗೆಗೆ. ಇವತ್ತು ನಾನ್ ವೆಜ್ ಪ್ರಿಪೇರ್ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ಇವತ್ತು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಈವ್ನಿಂಗ್ವರೆಗೂ ಇಲ್ಲೇ ಇರ್ತೀವಿ. ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಇವತ್ತು ತುಂಬ ಲಾಂಗ್ ಟೈಮ್ ನಂತರ ಫ್ಯಾಮಿಲಿ ಜೊತೆ ಒಂದು ಪಿಕ್ನಿಕ್ ಬಂದಿದ್ದೀವಿ. ಫುಲ್ ಎಂಜಾಯ್ ಮಾಡೋಣ ಇವತ್ತಿನ ದಿನ.
ಈ ಎಗ್ ಮಸಾಲ ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಎಗ್ ಮಸಾಲ ತಿಂತಾ ಇದ್ವಿ, ಸೂಪರ್ ಆಗಿದೆ. ಚಿಯರ್ಸ್. ಇವಾಗ ನಾವಿಲ್ಲಿ ಪ್ರಿಪೇರ್ ಮಾಡ್ತಾರಂಥ ಮೆನು ಚಿಕನ್ ಪೆಪ್ಪರ್ ಡ್ರೈ, ಗೀ ರೈಸ್, ಮಟನ್ ಗ್ರೇವಿ, ನಾಟಿ ಕೋಳಿ ಸಾಂಬಾರ್, ಚಿಕನ್ ಫ್ರೈ, ಇದಿಷ್ಟು ಐಟಮ್ಗಳನ್ನ ರೆಡಿ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ಶಯನ್ ಏನು ತಿಂತಾವನಲ್ಲ, ನೋಡೋಣ ಬನ್ನಿ. ಏನಿದು ಶಯನ್? ಇದು ಚಿಕನ್ ಪೆಪ್ಪರ್ ಫ್ರೈ. ಸೂಪರ್. ಹೆಂಗೈತೆ? ಯಾರು ಮಾಡಿರೋದು? ಸೂಪರಾ? ಹೆಂಗೈತೆ ಟೇಸ್ಟ್ ಲೋಕೋ? ಸೂಪರ್ ಆಗಿದೆ. ತಿಂದೆ ಇನ್ನೂ ತಿಂದಿಲ್ವಾ? ತಿನ್ನು. ಚೆನ್ನಾಗೈತಾ? ಸೂಪರ್ ಆಗೈತೆ. ಹೆಂಗಿದೆ ಮಲೋ ಪೆಪ್ಪರ್? ಚೆನ್ನಾಗಿದ್ಯಾ? ಹೆಂಗಿದೆ ಖುಷಿ? ಅಡುಗೆ ಎಲ್ಲ ಮಾಡ್ತಾ ಇದ್ರು. ಆ ಮಧ್ಯೆ ಒಂದು ಗ್ಯಾಪಲ್ಲಿ ಚಿಕ್ಕದೇವಮ್ಮನ ಬೆಟ್ಟ ಸುತ್ತಮುತ್ತ ಏನಿದೆ ಅಂತ ಒಂದು ರೌಂಡ್ಸ್ ಹೋಗ್ತಾ ಇದ್ವಿ. ಲೋಕು ನಮ್ಮ ಗಾಡಿ ಡ್ರೈವರ್ ಇವತ್ತು, ನಾನು ಜಮುನಾ 3 ಜನ ಹೋಗ್ತಾ ಇದ್ವಿ. ಫುಲ್ ಗ್ರೀನರಿ ಆಗಿದೆ ನೋಡಿ, ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು, ಗ್ರೀನ್, ಫುಲ್ ನ್ಯಾಚುರಲ್ ವ್ಯೂ ಇವತ್ತು. ನದಿ ಕಡೆ ಹೋಗ್ತಾ ಇದೀವಿ ಇವಾಗ. ಮೊದ್ಲೆಲ್ಲ ಅಲ್ಲೇ ಪುರ ಮಾಡ್ತಾ ಇದ್ದಿದ್ ನಾವು, ಇವಾಗ ಇಲ್ಲೇ ದೇವಸ್ಥಾನದ ಕೆಳಗಡೆನೆ ಪ್ಲೇಸ್ ಸಿಕ್ತು, ಸೊ ಇಲ್ಲೇ ಮಾಡಿದ್ವಿ. ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದೋಗಿದೆ ಅಂತೆ, ಹೋಗಕ್ಕೆ ಜಾಗ ಇಲ್ಲ ಅಂತ ಇದ್ರು, ಹಾಗಾಗಿ ಅಲ್ಲಿಗೆ ಹೋಗಿಲ್ಲ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ಬೇರೆ ರೂಟ್ ಇಂದ ಬಳಸ್ಕೊಂಡು ಹೋಗ್ಬೇಕಂತೆ. ಟೆಂಪ್ರವರಿ ಬ್ರಿಡ್ಜ್ ಹಾಕಿದಾರಂತೆ. ಇಲ್ಲಿ ನೋಡಿ, ಚೆಂಡು ಮಲ್ಲಿಗೆ ತೋಟ, ಮ್ಯಾರಿಗೋಲ್ಡ್ ಕಾಣ್ತಾ ಇದೆಯಾ? ಜೋಳ, ಬಾಳೆ ತೋಟ, ಫುಲ್ ಹಳ್ಳಿ ವೆದರ್, ಮಸ್ತಾಗಿದೆ. ಸಂಡೇ ನೋಡಿ, ಇಲ್ಲೆಲ್ಲ ಪರ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದಾರೆ ನೋಡಿ. ಅಡುಗೆ ಎಲ್ಲ ಆಗಿ ಇವ್ರದ್ದು ಊಟ ನಡೀತಾ ಇದೆ ಇಲ್ಲಿ. ಎಂಜಾಯ್. ಎಲ್ಲ ಫ್ಯಾಮಿಲೀಸ್ ಬರ್ತಾರೆ ನೋಡಿ. ಇಲ್ಲಿ ಬ್ರಿಡ್ಜ್ ಕ್ಲೋಸ್ ಆಗಿದೆ, 4 ವೀಲರ್ ಹೋಗಕ್ ಆಗೋದಿಲ್ಲ. ಇರೋ ನಿಲ್ಸೋ, ಅವ್ರು ಬರ್ಲಿ. ಇಲ್ಲೇ ನಿಲ್ಸು. ಇದು ಕಬಿನಿ ಎಡದಂಡ ನಾಲೆ ಬಲದಂಡ ನಾಲೆ ಅಂತಾರಲ್ಲ ಅದು. ನೋಡಿ, ಬ್ರಿಡ್ಜ್ ಹೋಗವ ಬಂತು ನೋಡಿ. ಕಪಿಲಾ ರಿವರ್, HD ಕೋಟೆಯ ಇದು ನಡೀತಾ ಇದೆ. ನಮ್ HD ಕೋಟೆಯ ಫೇಮಸ್ ರಿವರ್, ಕಪಿಲಾ ರಿವರ್ಗೆ ಕಟ್ಟಿರೋಂತ ಬ್ರಿಡ್ಜ್ ಇದು. ಹೊಸದಾಗಿ, ಮೊದ್ಲು ಈ ಬ್ರಿಡ್ಜ್ ಇರ್ಲಿಲ್ಲ ಅಲ್ವದಪ್ಪ, ಇವಾಗ ಹೊಸದಾಗಿ ಮಾಡಿರೋದು ಬ್ರಿಡ್ಜ್. ಮೊದ್ಲು ಇರ್ಲಿಲ್ಲ, ಇವಾಗ ರೀಸೆಂಟ್ ಆಗಿ ಮಾಡಿದ್ದಾರೆ. ಎಷ್ಟೆಲ್ಲ ಚೇಂಜಸ್ ಆಗಿದೆ ನೋಡಿ. ಇದೇ ಹೊಳೆ. ಬೆಟ್ಟಕ್ಕೆ ಬರೋ ಭಕ್ತಾದಿಗಳೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರ ಹರಕೆ ಏನಿದೆ ಅದನ್ನೆಲ್ಲ ಅಲ್ಲಿ ಕೊಟ್ಟು ಇಲ್ಲಿ ಬಂದ್ಬಿಡ್ತಾರೆ ನದಿ ಹತ್ರ. ಆರಾಮಾಗಿ ಇಲ್ಲಿ ಅಡುಗೆ ಮಾಡ್ಕೊಂಡು, ಸ್ನಾನ ಗೀನ ಎಲ್ಲ ಮಾಡ್ಕೊಂಡು, ಇಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಎಷ್ಟೊಂದು ಫ್ಯಾಮಿಲೀಸ್ ಬಂದಿದ್ದಾರೆ. ಇವತ್ತು ಸಂಡೇ, ತುಂಬಾ ಕ್ರೌಡ್ ಇದೆ ಇವತ್ತು. ವೀಕ್ ಡೇಸ್ ಅಲ್ಲೆಲ್ಲ ಇಷ್ಟು ಕ್ರೌಡ್ ಇರಲ್ಲ. ಇಲ್ಲಿ ಆಲ್ಗಡು ಅಂತಾರೆ ನಮ್ ಕಡೆ ಇದನ್ನ, ಅಲ್ವೇನಾ? ಆಲ್ಗಡು ಅಂತಾರೆ ನೋಡಿ. ಇಲ್ಲಿ ಸುಮಾರು 10 ವರ್ಷದ ಮೇಲಾಗಿತ್ತು ನಾನು ಇಲ್ಲೆಲ್ಲ ಬಂದು. ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಬಂದಿರ್ಲಿಲ್ಲ. ಸೋ ಮೆನಿ ಲಾಂಗ್ ಇಯರ್ಸ್ ಆದ್ಮೇಲೆ ಬಂದಿರೋದು. ಸೀದಾ ಒಳಗೆ ಹೋಯ್ತಾ ಇದೀವಿ ನಾವು. ಆಫ್ಟರ್ ಲಾಂಗ್ ಟೈಮು ಬರ್ತಾ ಇರೋದು ಇಲ್ಲಿಗೆ. ಸಮ್ಮರ್ ಆಗಿರೋದ್ರಿಂದ ನೀರೆಲ್ಲ ತುಂಬಾ ಕಡಿಮೆ ಇದೆ. ಯುಗಾದಿ ಹಬ್ಬದ ಟೈಮಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ಎಲ್ಲ ಆಗುತ್ತೆ. ಜನ ಜಾತ್ರೆನೇ ಸೇರ್ತಾರೆ, ಕಾಲಿಡಕ್ಕೂ ಜಾಗ ಇರಲ್ಲ ಅವಾಗೆಲ್ಲ. ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗಿದ್ ನಾವು. ಮೊದಲು ಆ ಬ್ರಿಡ್ಜ್ ಇರ್ಲಿಲ್ಲ, ಇವಾಗ ಹೊಸದಾಗಿ ಮಾಡಿದ್ದಾರೆ ಬ್ರಿಡ್ಜ್ ನ. ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದಾರೆ ಕೆಲವರು. ಅಷ್ಟಾಳ ಇದೆ ಇಲ್ಲಿ. ಏನು ನೀರ್ ಹಾಕ್ಬೇಕು, ಇನ್ನು ಮಾತ್ರ ತೊಳಿಬೇಕು.
ನನಗೆ ಫೋಟೋ ಕ್ರೇಜ್ ಜಾಸ್ತಿ. ಎಲ್ಲೋದ್ರೂ ಫೋಟೋಸ್ ವೀಡಿಯೋಸ್ ನಮ್ಮದು ನಡೀತಾನೆ ಇರುತ್ತೆ. ಇಲ್ಲೂ ಕೂಡ ಬ್ರಿಡ್ಜ್ ಮೇಲೆ ಒಂದು ಹಾಗೆ ಸ್ಲೋ ವಾಕ್ ಮಾಡ್ತಾ ಇದ್ವಿ. ಫೈನಲಿ ಸುತ್ತಾಡ್ಕೊಂಡು ಬಂದಾದಮೇಲೆ ಅಡುಗೆ ಎಲ್ಲ ರೆಡಿಯಾಗಿ ಊಟಕ್ಕೆ ಕೂತಿದ್ದೀವಿ. ಊಟನೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಚಿಕನ್, ಮಟನ್, ನಾಟಿ ಕೋಳಿ, ಓವರ್ ಆಲ್ ಎಂಜಾಯಿಂಗ್ ಸಂಡೇ. ತುಂಬ ಟೇಸ್ಟಿಯಾಗಿದೆ. ಮುದ್ದೆ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ. ಎಲ್ಲರೂ ಊಟನ ಎಂಜಾಯ್ ಮಾಡ್ತಾ ಇದ್ದಾರೆ. ದರ್ಶನ ಮಾಡಿಕೊಂಡು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಪಾತ್ರೆಗಳನ್ನ ಇಲ್ಲೇ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ರಿಟರ್ನ್ ಊರ ಕಡೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿತ್ತು ಡೇ. ನಿಮ್ಗೆ ಹೇಳೋದಿಷ್ಟೇ, ಈ ಥರ ಫ್ಯಾಮಿಲಿ ಟ್ರಿಪ್ಗಳನ್ನ ಮಾಡ್ತಾಯಿರಿ. ಫ್ಯಾಮಿಲಿ ಬಾಂಡಿಂಗು ತುಂಬ ಚೆನ್ನಾಗಿರುತ್ತೆ. ವೀಕೆಂಡ್ಸಲ್ಲಿ, ಸಂಡೇಸಲ್ಲಿ, ಹಾಲಿಡೇಸಲ್ಲಿ ಚಿಕ್ಕದೇವಮ್ಮನ ಬೆಟ್ಟ ಪ್ಲ್ಯಾನ್ ಮಾಡಿ. ಖಂಡಿತ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ದೇವರ ದರ್ಶನ ಮತ್ತು ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ತೀರಾ. ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹೇಗಿತ್ತು ಗೈಸ್ ಇವತ್ತಿನ ನಮ್ಮ ಚಿಕ್ಕದೇವಮ್ಮನ ಬೆಟ್ಟದ ಒಂದು ದಿನದ ಪಿಕ್ನಿಕ್ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಟೇಕ್ ಕೇರ್.